ನಮಸ್ಕಾರ ರೀ ಎಲ್ಲರಿಗೂ ಸ್ವಾಗತ ವಿಡಿಯೋಗೆ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮತ್ತು ಶೇರ್ ಮಾಡಿರಿ. ಇದು ಇವತ್ತಿಂದ ಪಂಚಮಿ ವಿಡಿಯೋ. ಇವತ್ತು ನಾಗರ ಪಂಚಮಿ. ನಾಗಪ್ಪನ ಮಣ್ಣಿನ ನಾಗಪ್ಪನಗಳ್ನ ಪೂಜೆ ಮಾಡೇನಿಲ್ಲಿ ಎಣ್ಣೆ ಆಗಿಟ್ಟ. ನಮ್ಮ ಕಡೆ ಹಿಂಗೆ ಪೂಜೆ ಮಾಡ್ತಾರೆ ರೀ. ಎಣ್ಣೆ ಆಗಿಟ್ಟ ಜಗಲಿ ಮೇಲೆ ಇಟ್ಟೇನ್ರಿ. ಜಗಲಿ ಅಂದ್ರೆ ದೇವರ ಪೂಜೆ ಮಾಡೋದಕ್ಕೆ ನಾವು ಜಗಲಿ ಅಂತೇವೆ. ಇದು ನಮ್ಮ ಜಗಲಿ ಹಳೆ ಕಾಲದಾಗ ಹೆಂಗೆ ಇರ್ತೈತಿಲ್ಲ, ಸ್ಟೆಪ್ ಬೈ ಸ್ಟೆಪ್ಪ ಹಂಗೈತಿ. ಇದು ನಮ್ಮ ದೇವ್ರ ಜಗಲಿ. ಬರ್ರಿ, ಇವತ್ತು ಹೋಳ್ಗೆ ಮಾಡೋದೈತಿ, ನಾಗರ ಪಂಚಮಿ. ಹಂಗಾಗಿ ಹೋಳ್ಗೆ ಮಾಡೋದೈತಿ. ಹೋಳ್ಗೆ ಮಾಡೋಕೆ ಬ್ಯಾಳೆ ಕುದಿಸಿ ತಕ್ಕೊಂಡೇನಿ. ಅದು ಹೋಳ್ಗ್ಯಾಗೇನು ಬ್ಯಾಳ್ಯಾಗೇನೋ ಸಿಪ್ಪಿ ನೊಣಗತ್ಲೆ ಕಾಣೈತೆ ಅಂತ ಅನ್ಕೋಬೇಡ್ರಿ. ಅದು ನಮ್ಮ ಮನೆ ಬ್ಯಾಳೆ ಅದಾವು, ಕಡ್ಲಿ ಬ್ಯಾಳಿದಾನ ಸಿಪ್ಪಿ ಅದಾವ. ಎಲ್ಲರೇ ಒಂದೊಂದಾಗ ಕುದ್ದಿಂದ ಹಂಗೆ ಬಿಟ್ಟೈತಿ. ಈಗ ನಾನು ನಿಮ್ಗೆ ಹೋಳ್ಗೆ ಹೆಂಗೆ ಮಾಡೋದಂತೇಳಿ ತೋರಿಸ್ಕೊಡಂಗಿಲ್ಲ. ಹೋಳ್ಗೆ ಸಾರು ಹೆಂಗೆ ಮಾಡೋದಂದ್ರೆ ಕಟ್ಟಿನ ಸಾರು ಹೆಂಗೆ ಮಾಡೋದಂತೇಳಿ ತೋರಿಸ್ತೇನೆ. ನಮ್ಮ ಕಡೆ ನಾವು ಕಟ್ಟಿನ ಸಾರು ಹೆಂಗೆ ಮಾಡ್ತೇವೆ ಅನ್ನೋದು ತೋರಿಸ್ತೇನೆ. ಈ ಪಾತ್ರೆನಾಗನ ಕಟ್ಟು ತೆಗೆದಿಟ್ಟಿದ್ನಿ. ಇದ್ರೊಳಗನ ಸಾರು ಮಾಡ್ಬೇಕಂತೇಳಿ ಆ ಕಟ್ಟು ಬೇರೆ ಪಾತ್ರೆದಾಗ ಹಾಕಿ ಇದನ್ನ ಒಲೆ ಮೇಲೆ ಇಡೋಣ. ಒಂಚೂರು ಹಂಗೆ ಬ್ಯಾಳಿದ ಕಲಿ ಬಿದ್ದೈತಿ. ಅದ್ರೊಳಗೆ ನಾನು ಎಣ್ಣೆ ಹಾಕ್ಕೊಂಡೇನಿ, ಶೇಂಗಾ ಎಣ್ಣೆ ಹಾಕ್ಕೊಂಡೇನಿ. ನಿಮ್ಗೆ ಎಷ್ಟು ಎಣ್ಣೆ ಹಾಕೋತಾರಲ್ಲ ನಿಮ್ಮ ಸಾರಿಗೆ ಅಷ್ಟು ಹಾಕೋರಿ. ನಂಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೊಂಡೇನಿ. ಇದ್ರೊಳಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆ, ಕರಿಬೇವ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಕುಟ್ಕೊಂಡೇನಿ. ಕುಟ್ಟುಕಲ್ಲ ಹಾಕಿ ಕುಟ್ಕೊಂಡೇನಿ. ಈಗ ಎಣ್ಣೆ ಕಾದಿಂದ ಅದ್ರೊಳಗೆ ಸಾಸಿವೆ ಹಾಕೋತೇನೆ. ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ ಒಳಗೆ ಅದ್ರೊಳಗೆ ಒಂಚೂರು ಜೀರಿಗೆ ಹಾಕೋತೇನೆ. ಈಗ ಇದ್ರೊಳಗೆ ಆ ಮಸಾಲೆ ಕೊಟ್ಟಿಟ್ಟದ ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು ಸೊಪ್ಪ ಮತ್ತು ಕೊತ್ತಂಬರಿ ಸೊಪ್ಪಿಂದ ಏನು ಕುಟ್ಕೊಂಡು ಇಟ್ಕೊಂಡಿಲ್ಲ ಅದನ್ನ ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕ್ಕೊಂಡು ಬಳಕ ಎಣ್ಣೆಗೆ ವಾಸನೆ ಎಷ್ಟು ಚಂದ ಬರ್ತೈತ್ರಿ. ಆ ವಾಸನೆಗೆ ಬಾಯಾಗೆಲ್ಲ ನೀರು ಬರ್ತೈತಿ. ಮಸಾಲೆ ಎಲ್ಲ ಚೆಂದಂಗೆ ಎಣ್ಣೆಗ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡಿದ್ದ ಅದಕ್ಕೆ ಒಂದಿಟ್ಟು ಅರಿಶಿನ ಹಾಕೋತೀನಿ. ಒಂದು ಅರ್ಧ ಚಮಚ ಆಗೋಷ್ಟು ಸಣ್ಣ ಚಮಚಲೆ ಅರಿಶಿನ ಹಾಕೋತೀನಿ. ಅರಿಶಿನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇಲ್ಲೇ ಇವತ್ತಿನ ಕಟ್ಟಿನ ಸಾರಿಗೆ ನಾನು ಹಸಿ ಕೊಬ್ಬರಿ ನಮ್ಮ ಮನ್ಯಾಗ ದೇವ್ರಿಗೆ ಹೊಡೆದಿದ್ದಿತ್ತು, ಹೀಗಾಗಿ ಅದನ್ನ ಹಾಕ್ಕೊಳತ್ತೀನಿ. ನಿಮ್ಮ ಕಡೆ ಹಸಿ ಕೊಬ್ಬರಿ ಇತ್ತಂದ್ರೆ ಹಸಿ ಕೊಬ್ಬರಿ ಹಾಕೋರಿ, ಇಲ್ಲಾಂದ್ರೆ ಒಣದ ಇತ್ತಂದ್ರೂ ನಡಿತೈತಿ. ಒಣದ ಹಾಕೊಂಡ್ರೂ ಚಲೋನ ಆಗ್ತೈತಿ. ಇಲ್ಲೇ ಹಸಿ ಕೊಬ್ಬರಿ ಇಟ್ಕೊಂಡೇನಿಲ್ಲ ಅದನ್ನು ಹಾಕಿ ಮತ್ತೊಮ್ಮೆ ಎಣ್ಣೆಗೆ ಚೆಂದಂಗೆ ಕಲಿಸ್ಕೊತೇನೆ. ಆ ಕೊಬ್ಬರಿದೆಲ್ಲ ಹಸಿ ವಾಸನೆ ಹೋಗ್ಬೇಕಂಗೆ ಅದನ್ನು ಚೆಂದಂಗೆ ಹುರ್ಕೋತೇನೆ ಎಣ್ಣೆಯಾಗ. ಯಾರ್ಯಾರೆಲ್ಲ ಈ ನನ್ನ ವಿಡಿಯೋ ನೋಡಾಕತ್ತಿರಲಿ ಅವರೆಲ್ಲರೂ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೊಂದು ಏನು ಹೇಳ್ಬೇಕಂದ್ರೆ ಚಾನೆಲ್ನ ಹೆಸರು ನಾ ಈಗ ಬದಲಾಯಿಸೇನೆ. ಯಾಕಂದ್ರೆ ಮೊದಲು ಆರಾಧ್ಯ ಕ್ರಿಯೇಷನ್ ಅಂತಿತ್ತು, ಈಗ ಆರಾಧ್ಯ ಉತ್ತರ ಕರ್ನಾಟಕ ಅಂಥೇಳಿ ಇಟ್ಟೇನೆ. ಕಾರಣ ಏನಂತ ಹೇಳ್ತೀನಿ. ಇದು ಕಟ್ಟ ಅಂದ್ರೆ ಬ್ಯಾಳೆ ಕುದಿಸ್ಕೊಂಡು ತಕ್ಕೋತೇವಲ್ಲ ಆ ನೀರಿದೆ, ಬ್ಯಾಳೆ ಕುದಿಸಿದ ನೀರು ಅಂದ್ರೆ ಆ ಥರದ ಕಟ್, ಅದಕ್ಕನ ಕಟ್ ಅಂತೇವು. ಚಾನೆಲ್ದ ಹೆಸರು ಯಾಕೆ ಬದಲಾಯಿಸೇನೆ ಅಂತಂದ್ರೆ ನಂದು ತವ್ರ ಮನೆ ಬಂದು ಆ ಕಡೆ ಉತ್ತರ ಕರ್ನಾಟಕ ಸೈಡನ, ಆದರೆ ಗಂಡನ ಮನೆ ಬಂದು ಮಹಾರಾಷ್ಟ್ರ. ಈ ಕಡೆ ಕೊಂಕಣ ಅಂತ ಹೇಳ್ತಾರಲ್ಲ, ಕೊಂಕಣ ಪ್ರದೇಶದಾಗ ಈ ಸೈಡ್ ಅದೇವು ನಾವು ಮಹಾರಾಷ್ಟ್ರದಾಗ. ಹೀಗಾಗಿ ನಾ ಮಹಾರಾಷ್ಟ್ರದಾಗ ಈ ಸದ್ಯ ಇರೋದ್ರಿಂದ ಆರಾಧ್ಯ ಉತ್ತರ ಕರ್ನಾಟಕ ಇಟ್ಕೊಂಡ್ರೆ ಭಾಳ ಚಲೋ ಅನ್ನಿಸ್ತೈತಿ ಅಂಥೇಳಿ ಮುಂದೆ ಉತ್ತರ ಕರ್ನಾಟಕ ಹಚ್ಕೊಂಡು ಚಾನೆಲ್ ಹೆಸರು ಚೇಂಜ್ ಮಾಡಿದ್ದೀನಿ. ಈಗ ಇದು ಚೆನ್ನಾಗೆ ಮಸಾಲೆ ಎಲ್ಲ ಹುರಿದಿಂದ ಅದ್ರೊಳಗೆ ಕಟ್ ಹಾಕ್ಕೊಳ್ಳೋಣ. ಕಟ್ ಹಾಕೋಕ್ಕಿಂತ ಮುಂಚೆ ನಾ ಏನು ಮಾಡ್ತೀನಿ, ಇಲ್ಲಿ ಖಾರ ಹಾಕೋತೀನಿ. ಮಸಾಲೆ ಖಾರ ನಮ್ಮ ಉತ್ತರ ಕರ್ನಾಟಕ ಸೈಡ್ ಹೆಂಗೆ ವರ್ಷಕ್ಕಾಗುವಷ್ಟು ಖಾರ ಒಮ್ಮೆ ಕುಟ್ಕೊಂಡು ಇಟ್ಕೊತಾರಲ್ಲ ಮಸಾಲೆ ಖಾರ, ಮಸಾಲೆ ಖಾರನ 2 ಚಮಚ ಹಾಕ್ಕೊಂಡೇನಿ. ನಿಮ್ಗೆ ಎಷ್ಟು ಖಾರ ಬೇಕಾಕೈತಲ್ಲ ನಿಮ್ಮ ಖಾರಕ್ಕೆ ಅನುಸಾರವಾಗಿ ನೀವು ಹಾಕೋರಿ. ನಾ 2 ಚಮಚ ಹಾಕ್ಕೊಂಡೇನಿ. ಆ ಖಾರ ಎಲ್ಲ ಚೆನ್ನಾಗೆ ಎಣ್ಣೆಗ ಮಸಾಲೆ ಜೊತೆ ಇನ್ನೊಂದು ಸತಿ ಕಲಿಸ್ಕೊಂಡು ಮಸಾಲೆ ಎಲ್ಲ ಚೆನ್ನಾಗೆ ಎಣ್ಣೆಗೆ ಒಂದು ಜೀವ ಆದಮೇಲೆ ಅದ್ರೊಳಗೆ ಕಟ್ ಹಾಕ್ತೇನೆ. ಕಟ್ಟೇನು ತಕ್ಕೊಂಡು ಇಟ್ಕೊಂಡಿಂತಿಲ್ಲೇ ಅದನ್ನು ಒಗ್ಗರಣೆ ಹಾಕೋತೇನೆ. ಕಡ್ಲಿ ಬ್ಯಾಳೆ ಕುಕ್ಕರ್ಗೆ ಹಾಕಿ ಕುದಿಸ್ಕೊಂಡಿದ್ನಿ ನಾನು, ಅದಕ್ಕೆ ಕಟ್ಟ ಜಾಸ್ತಿ ಬಿಟ್ಕೊಂಡಿಲ್ಲ. ಹೀಗಾಗಿ ಇಲ್ಲಿ ಹೂರ್ಣ ಒಂದಿಟ್ಟು ತಕ್ಕೊಂಡು ಇಟ್ಕೊಂಡಿದ್ನಿ. ಒಂದು ಮುಟ್ಟಿಗೆ ಹಾಕುವಷ್ಟು ಹೂರ್ಣನ ಈಗ ಇದಕ್ಕೆ ಸಾರಿಗೆ ಹಾಕ್ತೀನಿ. ಯಾಕಂದ್ರೆ ಗಟ್ಟಿ ಬರಲಿ ಅಂಥೇಳಿ. ಬರೀ ಕಟ್ಟ ಹಾಕಿತ್ತಂದ್ರೆ ಅದು ತೆಳು ಅನ್ನಿಸ್ತೈತಿ ತಿನ್ನು ಮುಂದೆ. ಈಗ ಕಟ್ಟಿನ ನೀರು ಏನೈತಿಲ್ಲ ಅದ್ರೊಳಗನ ಚೆಂದಂಗೆ ಹೂರ್ಣ ಕಲಿಸ್ಕೊತೇನೆ. ಗಂಟಿಲ್ದಂಗೆ ಕಲಿಸ್ಕೊಂಡು ಅದನ್ನ
ಒಗ್ಗರ್ನ್ಯಾಗ ಏನು ಹಾಕ್ಯಾವಲ್ಲ ಕಟ್ಟ ಸಾರು ಅದ್ರಾಗ ಮಿಕ್ಸ್ ಮಾಡ್ತೇನೆ. ಮಿಕ್ಸ್ ಮಾಡಿ ಚಂದಂಗೆ ಅಳಗ್ಯಾಡಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಉಪ್ಪು ನಮ್ಗೆ ಎಷ್ಟು ರುಚಿಗೆ ಬೇಕಲ್ಲ ಅಷ್ಟು ಹಾಕೋರಿ. ನಾ ಇಲ್ಲಿ ಮಟ್ಟ ಉಪ್ಪು ಹಾಕ್ಕೊಂಡೇನಿ. ನಿಮ್ಗೆ ಸಣ್ಣ ಉಪ್ಪು ಬೇಕಾದ್ರೂ ನೀವು ಸಣ್ಣ ಉಪ್ಪು ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಕತ್ತರಿಸಿಟ್ಟಿದ್ದು ಕೊತ್ತಂಬರಿ ಹಾಕೋತೀನಿ. ಬೆಳ್ಳುಳ್ಳಿ ಒಳಗೂ ಕೊತ್ತಂಬರಿ ಹಾಕಿ ಜಜ್ಕೊಂಡಿದ್ನಿ. ಈಗ ಮ್ಯಾಲೂ ಕೊತ್ತಂಬರಿ ಹೆರ್ಚಿ ಹಾಕ್ಕೊಂಡು ಅದನ್ನ ಕುದಿಸ್ತೇನೆ. ಈಗ ಇದು ಹುಂಚಿಕಾಯಿ ನೀರನ್ನ ನೆನೆಯಾಕಿಟ್ಟಿದ್ನಿ. ಹುಂಚಿಕಾಯಿ ಒಂದು ನಿಂಬೆಕಾಯಿ ಗಾತ್ರದ ಹುಂಚಿಕಾಯಿನ ನೆನೆಯಾಕಿಟ್ಟು ಅದನ್ನು ಸ್ವಚ್ಛಂಗೆ ಕ್ಯೂಂಚ್ ತಗೊಂಡು ಆ ನೀರು ಸಾರಿಗೆ ಹಾಕೋತೀನಿ, ಹುಳಿ ಬರಲಿ ಅಂಥೇಳಿ. ಭಾಳ ಹುಳಿ ಆದ್ರೂ ನಡೆಯಂಗಿಲ್ಲ, ನಿಮ್ಗೆ ಸ್ವಲ್ಪ ಹಾಕೋಬೇಕು. ಈಗ ಸಾರು ಕುದೀಲಿದ ಚಂದಂಗೆ ಕುದೀಲಿ ಸಾರು. ಹೊಸವಾಗಿ ಯೂಟ್ಯೂಬ್ ಚಾನೆಲ್ ಚಾಲೂ ಮಾಡಿದಾರೆ. ವ್ಯೂಸ್ ಎಷ್ಟಾಗ್ಯಾವು, ಎಷ್ಟು ಮಂದಿ ನೋಡ್ಯಾರು, ಎಷ್ಟು ಮಂದಿ ಲೈಕ್ ಮಾಡ್ಯಾರು. ಸಾರ್ಕೆ ಹೋಗಿ ನೋಡೋದು ಒಂದು ಮಜಾನೇ ಬೇರೆ. ಸಬ್ಸ್ಕ್ರೈಬ್ನೂ ಅಷ್ಟು. ಯಾರೇ ಒಂದು ಸಬ್ಸ್ಕ್ರೈಬ್ ಹೆಚ್ಚಾಗಿತ್ತಂದ್ರೂ ಎಷ್ಟು ಮನ್ಸಿಗೆ ಸಮಾಧಾನ ಅನಿಸ್ತೈತಿಲ್ಲ. ಏನೋ ಒಂದು ದೊಡ್ಡ ಸಾಧನೆನ ಮಾಡೇವೇನೋ ಹಂಗೆ ಅನಿಸ್ತೈತಿ. ನನ್ನ ವಿಡಿಯೋ ಯಾರು ನೋಡ್ತಾರಲ್ಲ ಅವರೆಲ್ಲರೂ ವಿಡಿಯೋ ಪೂರ್ತಿ ನೋಡಿ ನನಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಕಟ್ಟಿನ ಸಾರನ್ನ ಒಂದು 10 ನಿಮಿಷ ಚಂದಂಗೆ ಕುದಿಸ್ಕೊಂಡಿಂದ 10 ನಿಮಿಷ ಆದಮೇಲೆ ಬಂದ್ ಮಾಡಿ ಮುಚ್ಚಿಬಿಡೋಣ್ರಿ. ಈಗ ನೋಡಿರಿ ನಾ ಬಂದ್ ಮಾಡೇನಿ. ಸಾರು ಕಟ್ಟು ಹೆಂಗೆ ಬಂದೈತೆ ನೋಡಿರಿ. ನೀವು ಕಟ್ಟು ನೋಡಿನ ಯಾವಾಗ ಊಟ ಮಾಡ್ತೀವಿ ಏನೋ ಹಂಗೆ ಅನ್ಸಾಗೈತಿ. ನೋಡಿರಿ ಕಟ್ಟು ಹೆಂಗೆ ಬಂದೈತಿ. ಸಾರು ಅನ್ಕೊ ಮಸ್ತ್ ಆಗೈತ್ರಿ. ನೀವು ಮಾಡಿರಿ ಟ್ರೈ. ಹೋಳ್ಗಿನ ಎಲ್ಲರೂ ಇಷ್ಟಪಟ್ಟು ತಿಂತಾರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಅನ್ನ ಮತ್ತು ಕಟ್ಟಿನ ಸಾರು ಅನ್ಕ ತಿಂತೇವೆ. ಹೋಳ್ಗೆ ಬಿಟ್ಟು ನಡಿತೈತೆ. ಆದ್ರೆ ಕಟ್ಟಿನ ಸಾರು ಅನ್ನ ಸಾರು ತಿನ್ನಬೇಕು. ಹಬ್ಬದ ದಿವಸ ಅನ್ನ ಮತ್ತು ಹೋಳ್ಗೆ ಸಾರು ತಿಂದ್ರನ ಮನ್ಸಿಗೆ ಸಮಾಧಾನ. ಬರ್ರಿ ತಾಟ್ ತಯಾರೈತಿ, ಊಟ ಮಾಡೋಣ್ರಿ ಎಲ್ಲರೂ ಬರ್ರಿ. ಕಟ್ಟಿನ ಸಾರು, ಹಾಲು, ಅನ್ನ, ಶಾಂಡ್ಗಿ ಮತ್ತು ಹೋಳಿಗೆ. ಬರ್ರಿ ಎಲ್ಲರೂ ಊಟ ಮಾಡೋಣ್ರಿ. ಊಟ ಮಾಡಿದ ಬಳಿಕ ಸಬ್ಸ್ಕ್ರೈಬ್ ಮಾಡ್ಕೊಳ್ದ ಹೋಗಬೇಡ್ರಿ. ಊಟ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ. ನಿಮ್ಮ ಸಮಯನ ಈ ವಿಡಿಯೋ ನೋಡೋಕೆ ಕೊಟ್ಟಿದ್ದಕ್ಕೆ ನಿಮ್ಗೆ ಮನಸ್ಫೂರ್ತಿಯಾಗಿ ಧನ್ಯವಾದಗಳ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ರೀ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜುಕ ಬೆಲ್ ಬಟನ್ ಏನು ಇರ್ತೈತ್ರಲ್ಲ ಅದನ್ನು ಪ್ರೆಸ್ ಮಾಡ್ಕೊರಿ. ಹೀಗಾಗಿ ನಾ ಹಾಕೋ ವಿಡಿಯೋ ಎಲ್ಲ ನಿಮಗೆ ಬರ್ತಾವೆ.